ಹಾಯ್ ಹೆಲೋ ನಮಸ್ತೆ. ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಅವರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಧನುಷ್, ಗಿಲ್ಲಿ ನಟ ಮುಂತಾದವರು ಇವರಿಬ್ಬರ ಬಗ್ಗೆ ಕಟು ಮಾತುಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಇಬ್ಬರ ಮುಖಕ್ಕೆ ಮಸಿ ಬಳಿದು ತಮ್ಮೊಳಗಿನ ಆಕ್ರೋಶದ ಮಾತುಗಳನ್ನು ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೆಮ್ಮದಿ ಎಂಬುದು ಹಾಳಾಗಿದ್ರೆ ಅದಕ್ಕೆ ರಿಷಾ ಗೌಡ ಅವರೇ ಕಾರಣ ಅಂತ ಅಭಿಷೇಕ್ ಕಿಡಿಕಾರಿದ್ದಾರೆ. ನೀನು ನನ್ನ ಮುಖವಾಡವನ್ನ ಕಳಚ್ತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಮುಖವಾಡ ಮಾತ್ರ ಆಗಲೇ ಕಳಚಿಕೊಂಡು ಬಿದ್ದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತ ರಿಷಾ ಗೌಡಗೆ ಗಿಲ್ಲಿ ನಟ ಟಾಂಗ್ ನೀಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಏಕವಚನದಲ್ಲಿ ಮಾತನಾಡುವುದು ರಿಷಾ ಅವರ ಅಭ್ಯಾಸ ಆಗಿದೆ. ಹೋಗಲೇ ಬಾರಲೆ ಅಂತ ರಿಷಾ ಬಳಕೆ ಮಾಡ್ತಾರೆ ಎಂಬುದನ್ನು ಧನುಷ್ ಹೈಲೈಟ್ ಮಾಡಿದ್ದಾರೆ. ಆದರೆ ಸ್ಪರ್ಧಿಗಳ ಆರೋಪಗಳನ್ನು ಖಂಡಿಸಿದ ರಿಷಾ, ನಾನು ಮಾತನಾಡುವುದೇ ಹೀಗೆ, ಒಳಗಡೆ ಹೇಗಿದ್ದೇನೋ ಹೊರಗಡೆಯೂ ಹಾಗೆ ಇದ್ದೀನಿ ಅಂತ ಹೇಳಿದ್ದಾರೆ. ರಿಷಾ ಮಾತಿಗೆ ಕೌಂಟರ್ ಕೊಟ್ಟಿರುವ ರಘು, ನಾನು ಕೂಡ ಮನೆಯಲ್ಲಿ ಹೆಂಗೆಂಗೂ ಇರ್ತೀನಿ, ಮನೆಯಲ್ಲಿ ನಾನು ದೊಡ್ಡ ಮೆಂಟಲ್, ಅಲ್ಲಿರೋ ಥರ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಿಟ್ರೆ ನೀವ್ಯಾರೂ ನನ್ನ ಜೊತೆ ಇರುವುದಿಲ್ಲ. ಮನೆಯಲ್ಲಿ ನಾನು ಶರ್ಟ್ ಬಿಚ್ಕೊಂಡಿದ್ದೆ, ಪ್ಯಾಂಟ್ ಬಿಚ್ಕೊಂಡಿದ್ದೆ ಅಂತ ಇಲ್ಲಿಯೂ ಅದೇ ಥರ ಇರೋಕೆ ಹೋದ್ರೆ ಚಪ್ಪಲಿ ತಗೊಂಡು ಹೊಡೆದು ಹೊರಗೆ ಕಳಿಸ್ತಾರೆ ಅಂತ ಗರಂ ಆಗಿದ್ದಾರೆ. ಯಾರೋ ಇಬ್ಬರು ಜಗಳ ಮಾಡ್ಕೋತಾ ಇದ್ರೆ ಅದರಲ್ಲಿ ಅಶ್ವಿನಿ ಮೇಡಮ್ ತಲೆದೂರಿಸಿ ಜಗಳ ಮಾಡ್ಕೋತಾರೆ. ಯಾರಾದರೂ ಮಾತನಾಡಬೇಕಾದ್ರೆ ನಮಗೆ ಅದು ಕರೆಕ್ಟಾಗಿಯೇ ಕೇಳಿಸಿರುತ್ತೆ. ರಕ್ಷಿತಾ ಹೇಳಿದ್ದು ಏನಂದ್ರೆ, ನಿಮ್ಮ ವೋಟ್ ನನಗೆ ಕೊಟ್ರೆ ಅದನ್ನ ನಾನು ಕೆಳಗೆ ಹಾಕಿ ಕಾಲಿನಲ್ಲಿ ತುಳಿತೀನಿ ಅಂತ. ನೀವು ಆರ್ಟಿಸ್ಟ್ ಅಂತ ಗೊತ್ತು, ಆಕ್ಟ್ ಮಾಡೋಕೆ ಇದು ಸೀರಿಯಲ್ ಅಲ್ಲ, ನಾಟಕ ಮಾಡಬೇಡಿ ಅಂತ ರಕ್ಷಿತಾ ಹೇಳಿದ್ರು. ಆದರೆ ಅದನ್ನ ಅಶ್ವಿನಿ ಅವರು ಬೇರೆ ಥರ ಅರ್ಥ ಮಾಡ್ಕೋತಾರೆ ಅಂತ ಧನುಷ್ ಹೇಳಿದ್ದಾರೆ. ಕಳೆದ ವಾರದ ವೀಕೆಂಡ್ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಹಲವು ಆರೋಪ ಮಾಡಿದ್ರು. ಕಲಾವಿದರಿಗೆ ರಕ್ಷಿತಾ ಕಾಲು ತೋರಿಸಿದ್ಲು ಅಂತ ಹೇಳಿದ್ರು. ಅದಕ್ಕೆ ಕೌಂಟರ್ ಕೊಟ್ಟ ಗಿಲ್ಲಿ ನಟ, ಯಾವ ಅರ್ಥದಲ್ಲಿ ಕಲಾವಿದರು ಅನ್ನೋದನ್ನ ರಕ್ಷಿತಾ ಬಳಕೆ ಮಾಡಿದ್ಲು, ಯಾವ ವಿಚಾರಕ್ಕೆ ನೀವು ಸುದೀಪ್ ಅಣ್ಣನ ಎದುರು ಯಾವ ಅರ್ಥದಲ್ಲಿ ಅದನ್ನ ತಿರುಗಿಸಿದ್ರಿ ಎಂಬುದನ್ನ ನಾವು ನೋಡಿದ್ದೀವಿ ಅಂತ ಅಶ್ವಿನಿ ಗೌಡಗೆ ಮಸಿ ಹಚ್ಚಿ ಹೇಳ್ತಾರೆ.